ಥರ ಒಂದು ಚಟ್ನಿ, ಆಲ್ರೌಂಡ್ ಚಟ್ನಿ ಇದು. ಚಟ್ನಿಗಳ ರಾಜ ಅಂದ್ರೂ ತಪ್ಪಾಗೋದಿಲ್ಲ. ಆ ಥರ ತುಂಬ ಚೆನ್ನಾಗಿರುತ್ತೆ. ದೋಸೆಗೆ, ಇಡ್ಲಿಗೆ, ಮುದ್ದೆಗೆ, ಅನ್ನಕ್ಕೆ, ಬಿರಿಯಾನಿಗೆ ಸೈಡ್ ಡಿಶ್ ಆಗಿ ಕೂಡ ಬಳಸ್ಕೊಬೋದು. ಕಬಾಬ್ ಎಲ್ಲ ತಿನ್ಬೋದು. ಎಲ್ಲ ಸೈಡ್ ಡಿಶ್ಗೂ ಚೆನ್ನಾಗಿರುತ್ತೆ ಇದು ಚಟ್ನಿ. ಮಾಡೋದಕ್ಕೆ ಏನು ಬೇಕು ಸಾಮಗ್ರಿ ಅಂತ ನೋಡೋಣ ಬನ್ನಿ. ಹಾಯ್, ನಮಸ್ಕಾರ. ಮಂಗಳಗೌರಿ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೊಂದು ಕೊತ್ತಂಬರಿ ಚಟ್ನಿ ಮಾಡ್ತಾಯಿದ್ದೀನಿ. ಈ ಚಟ್ನಿ ಆಲ್ರೌಂಡ್ ಚಟ್ನಿ ಇದು. ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಚೆನ್ನಾಗಿರುತ್ತೆ, ದೋಸೆಗೆ, ಚಪಾತಿಗೆ, ಇಡ್ಲಿಗೆ, ನೀವು ಬಿರಿಯಾನಿ ರೈಸ್ ಮಾಡಿಕೊಂಡ್ರು ಅದಕ್ಕೂ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಕಲ್ತ್ಕೊಂಡು ತಿನ್ಬೋದು. ಸೂಪರಾಗಿರುತ್ತೆ. ಬನ್ನಿ ಒಂದು ಮಾಡೋಣ, ಅದು ಹೇಗೆ ಅಂತ ನೋಡೋಣ. ಕೊತ್ತಂಬರಿ ತೊಕ್ಕು, ಕೊತ್ತಂಬರಿ ಚಟ್ನಿ ಏನು ಬೇಕಾದರೂ ಹೆಸರಿಡ್ಬೋದು. ಅದಕ್ಕೆ ಬೇಕಾಗಿರೋ ಸಾಮಗ್ರಿ: ಕೊತ್ತಂಬರಿ ಅರ್ಧ ಕಟ್ಟು, ಬೆಳ್ಳುಳ್ಳಿ, ಒಂಚೂರು ಶುಂಠಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಮಾಡೋಣ. ಈಗ ಸ್ಟವ್ ಹಚ್ತಾ ಇದ್ದೀನಿ. ಸ್ಟವ್ ಹಚ್ಚಿ 1-2 ಸ್ಪೂನ್ ಎಣ್ಣೆ ಹಾಕೋಣ. ಬಾಣಲಿಗೆ ಫ್ರೈ ಮಾಡ್ಕೊಬೇಕು. ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಆಮೇಲೆ ರುಬ್ಕೊಳ್ಬೇಕು. ತಣ್ಣಗಾದ್ಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ 2 ಸ್ಪೂನು. ಅದೇ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಉದ್ದಿನಬೇಳೆ ಹಾಕೋಣ. ನಾವು ಮಾಡೋ ವಿಡಿಯೋ ನಿಮ್ಗೆ ಏನು ಅನಿಸುತ್ತೆ ಅಂತ ಒಂದು ಕಮೆಂಟ್ ಹಾಕಿಸ್ಬೇಕು. ವಿಡಿಯೋ ತುಂಬ ಚೆನ್ನಾಗಿ, ತುಂಬ ನೋಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ರಿಲೇಷನ್ಗೆ ಶೇರ್ ಮಾಡಿ. ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಅದು 1 ಸ್ಪೂನ್ ಇದೆ. ಫ್ರೆಂಡ್ ರಿಲೇಷನ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ನಿಮ್ಮ ಸಬ್ಸ್ಕ್ರೈಬರೇ ನಮಗೆ ಬಲ. ಥ್ಯಾಂಕ್ ಯು. ಇದು ಚೆನ್ನಾಗಿ ಕೆಂಪಗಾಗೋ ಥರ ಉಕ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ ಚಟ್ನಿ ಇದು. ಆಲ್ರೌಂಡ್ ಚಟ್ನಿ ಅಂತ ಹೇಳೋದು ತಪ್ಪಾಗಲ್ಲ. ಅಷ್ಟು ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ತಗೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇಲ್ಲ ತಿನ್ನಬೇಕು ಅನಿಸುತ್ತೆ. ಬಿಸಿ ಬಿಸಿ ಮುದ್ದೆಗೂ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ ಕೊತ್ತಂಬರಿ ಚಟ್ನಿ. ನೋಡಿ, ಇದು ಫ್ರೈ ಆಗಿದೆ. ಈಗ ಹಸಿಮೆಣ್ಸಿನ್ಕಾಯಿ ಹಾಕೋಣ. ಹಸಿಮೆಣ್ಸಿನ್ಕಾಯಿ, ಜೀರಿಗೆ 1 ಸ್ಪೂನು, ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕೋಣ. ಈಗ ಚೆನ್ನಾಗಿ ಒಂದು 5-6 ಸಲ ತೊಳೆದು ಇಟ್ಕೊಂಡಿದ್ದೀನಿ. ತುಂಬ ಮಳೆ ಅಲ್ವಾ, ಮುಳ್ಳೆಲ್ಲ ತುಂಬ ಇರುತ್ತೆ. ಚೆನ್ನಾಗಿ ತೊಳ್ಕೊಬೇಕು ಕೊತ್ತಂಬರಿನ. ಕೊತ್ತಂಬರಿ ಆಗಲಿ, ಸೊಪ್ಪಾಗಲಿ, ಕರಿಬೇವಿನ ಸೊಪ್ಪಾಗಲಿ ಎಲ್ಲ ತೊಳ್ಕೊಂಡು ಯೂಸ್ ಮಾಡಬೇಕು. ತುಂಬ ಮಣ್ಣಿರುತ್ತೆ. ಏನಿಲ್ಲ ಅಂದರೆ ಒಂದು 5-6 ಸಲ ತೊಳೆದಿದ್ದೀನಿ ಕೊತ್ತಂಬರಿಗೆ. ಅಷ್ಟು ಮಣ್ಣು. ಚೆನ್ನಾಗಿ ತೊಳ್ಕೊಂಡು ಮಾಡ್ಕೊಳ್ಳಿ. ಚೆನ್ನಾಗಿ ಉಟ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನ. ನೋಡಿ ಆಗಿದೆ ಇದು. ಆಫ್ ಮಾಡೋಣ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಇದಕ್ಕೇನು ಕಾಯಿ ಏನಿಲ್ಲ. ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಒಂದು ಸಣ್ಣ ಗೋಲಿಗೆ ಹತ್ರ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ನೋಡಿ, ಇದು ತಣ್ಣಗಾಗಿದೆ. ರುಬ್ಬೋದಕ್ಕೆ ಹಾಕೋಣ. ರುಬ್ಕೊಂಡು ಬರ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಉಪ್ಪು ಹಾಕ್ಬಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ರುಬ್ಬಿದ್ರೆ ಒಂದು ಒಗ್ಗರಣೆ, ಸಣ್ಣ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಎಣ್ಣೆನಲ್ಲೇ ಕುದಿಸ್ಬಿಡ್ಬೇಕು. ಚಟ್ನಿನ ಕುದಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. 15 ದಿವಸ ಆದರೂ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ರುಬ್ಕೊಂಬರ್ತೀನಿ. ಸ್ವಲ್ಪ ನೀರು ಹಾಕೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆ ಕೊಡೋಣ. ಇವಾಗ ಚಟ್ನಿ ಆಗಿದೆ. ಒಗ್ಗರಣೆ ಕೊಡೋಣ. ಒಂದು ಬಿಸಿಯಾಗಿ ನೋಡಿ ಯಾವ ಥರ ಇದೆ ಚಟ್ನಿಗಳ ರಾಜ ಅಂತಲೇ ಹೇಳ್ಬೋದು. ಇದು
ಕೊತ್ತಂಬರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿಂದು ನೋಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಹಾಕಿ. ಇದೆಲ್ಲದಕ್ಕೂ ಆಗಿಬರುತ್ತೆ ಚಟ್ನಿ, ಇದಕ್ಕಾಗಲ್ಲ ಅನ್ನಂಗೆ ಇಲ್ಲ, ಎಲ್ಲದಕ್ಕೂ ಆಗಿಬರುತ್ತೆ. ನೀವು ಮಾಡ್ಕೊಂಡು ತಿಂದ್ಬಿಟ್ಟು ನೋಡಿ ಹೆಂಗಿತ್ತು ಅಂತ ಕಮೆಂಟ್ ಹಾಕಿ. ಸಾಸಿವೆ ಹಾಕ್ತಾಯಿದ್ದೀನಿ, ಒಂದು ಸ್ಪೂನು ಒಂಚೂರು ಜೀರಿಗೆ, ಒಂದು ಸ್ಪೂನ್ ಜೀರಿಗೆ ಹಾಕಿ ಒಂಚೂರು ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ಇಲ್ಲಿ ಒಂಚೂರು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಒಂದು 1/4 ಟೀ ಸ್ಪೂನು. ಇದಾಗಿದೆ. ಈಗ ಒಣಮೆಣಸಿನ್ಕಾಯಿ ಹಾಕೋಣ, ಒಂದು 4-5 ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯಿ. ಕರಿಬೇವಿನ ಸೊಪ್ಪು, ಚಟ್ನಿ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಒಳಗಡೆ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಂಡ್ಬಿಟ್ರೆ 15-20 ನಿಮಿಷ ಆಗುತ್ತೆ. ಚಟ್ನಿ ಕೆಡೋದಿಲ್ಲ, ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ನೋಡಿ ತಳ ಬಿಟ್ಟಿದೆ ಚೆನ್ನಾಗಿ. ಇವಾಗ ತಳದಲ್ಲಿ ಏನು ಕೆಚ್ಕೊಂಡೆ ನೋಡಿ, ಚಟ್ನಿ ಅಷ್ಟು ಚೆನ್ನಾಗಿ ತಳ ಬಿಟ್ಟಿದೆ. ನೀವು ಇವಾಗ ಸರ್ವ್ ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸರ್ವ್ ಮಾಡೋಣ ಬನ್ನಿ. ನೋಡಿ ಈ ಥರ ಚೆನ್ನಾಗಿದೆ ಕೊತ್ತಂಬರಿ ಚಟ್ನಿ, ಕೊತ್ತಂಬರಿ ತೊಕ್ಕು, ಏನು ಬೇಕಾದರೆ ಹೆಸರು ಹೇಳ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಆಗಿಬರುತ್ತೆ. ಇದು ಚೆನ್ನಾಗಿರುತ್ತೆ ದೋಸೆ, ಇಡ್ಲಿ, ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ. ನಮ್ಮ ಚಾನಲಲ್ಲಿ ಯಾವ ಥರ ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್. ಬಾಯ್, ನಮಸ್ಕಾರ. ಈ ಥರ ಒಂದು ಚಟ್ನಿ ಎಲ್ಲದಕ್ಕೂ ಆಲ್ರೌಂಡ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ.